brush your ball. Okay. Before you read, ಅಂದರೆ ಓದುವ ಮೊದಲು ಅಂತ ಇದೆ, ನೋಡೋಣ ಏನಿದೆ ಅಂತ. You might have noticed some childish habits and desires in your grandmother. ನೀವೇನಾದರೂ ಗಮನ ಇಟ್ಟು ನೋಡಿರ್ಬೋದು, ನಿಮ್ಮ ಅಜ್ಜಿಯಲ್ಲಿ ಒಂದಿಷ್ಟು ಇನ್ನೂ ಬಾಲ್ಯತನದ ಒಂದಿಷ್ಟು ಸ್ವಭಾವಗಳು, ಒಂದಿಷ್ಟು ಹವ್ಯಾಸಗಳು ಇರುತ್ತವೆ. ಎಕ್ಸಾಂಪಲ್ಸ್ ಆರ್ ಗಿವನ್. ಉದಾಹರಣೆಗಳನ್ನು ಇಲ್ಲಿ ಕೆಳಗಡೆ ನೀಡಲಾಗಿದೆ. ಕ್ಯಾನ್ ಯು ಥಿಂಕ್ ಆಫ್ ಸಮ್ಮೋನ್? ನೀವು ಒಂದಿಷ್ಟು ಆ ಹವ್ಯಾಸಗಳ ಬಗ್ಗೆ ನೀವು ಯೋಚಿಸಬಹುದಾ? ಮೇಕ್ ಅ ಲಿಸ್ಟ್ ಆಫ್ ದೆಮ್. ಅದ್ರ ಬಗ್ಗೆ ಒಂದಿಷ್ಟು ಪಟ್ಟಿಯನ್ನು ಮಾಡಿ. ಏನು ಎಕ್ಸಾಂಪಲ್ ಕೊಟ್ಟಿದ್ದಾರೆ? ಪ್ಲೇಯಿಂಗ್ ವಿತ್ ಮಾರ್ಬಲ್ಸ್. ಮಾರ್ಬಲ್ಸ್ ಅಂತಂದರೆ ಗುಂಡ ಅಂತ. ಏನಂತಂದರೆ ಆ ಒಂದು ಗುಂಡವನ್ನು ಆಟ ಆಡೋದು. ಫ್ಲೈಯಿಂಗ್ ಕೈಟ್ಸ್, ಆ ಗಾಳಿಪಟವನ್ನು ಹಾರಿಸೋದು. ರೈಡಿಂಗ್ ಅ ಬೈಕನ್ನು ಓಡಿಸೋದು. ಇಂಥ ಹವ್ಯಾಸಗಳು ಇರುತ್ತೆ. ಹಾಗೆ ನಿಮ್ಮ ಅಜ್ಜಿಯಲ್ಲಿ ಯಾವುದಂತಹ ಒಂದು ಬಾಲ್ಯತನದ ಹವ್ಯಾಸ ಇದೆ ಅಂತ ನೀವು ಇಲ್ಲಿ ಪಟ್ಟಿ ಮಾಡಿ. Now here is a poem as the very title suggests about the growth of woman continuing childish habits and desires. ಹಾಗೆ ಇಲ್ಲಿ ಏನೊಂದು ಪದ್ಯ ಏನಿದೆ ಅಂತಂದರೆ ಆ ಟೈಟಲ್ ನಮ್ಗೆ ಹೇಳ್ಕೊಡುವಂಗೆ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ ಅಂತ ವಿಚಾರ ಮಾಡಿ. ಅಜ್ಜಿ ಗಿಡವನ್ನು ಇರಿದ್ರೆ ಹೆಂಗಿರುತ್ತೆ ಅಂತಂದು ಅದ್ರ ಬಗ್ಗೆ ಇದೆ. ಒಂದು ಗ್ರೋನ್ ಅಪ್ ಪರ್ಸನ್ ಆಗಿ, ಒಬ್ಬ ಅಜ್ಜಿಯಾಗಿ ಅವ್ರು ಗಿಡವನ್ನು ಇರ್ತಾರಂತಂದರೆ. ಲಿಸನ್ ಟು ದಿ ಪೋಯಮನ್ನು ನೋಡೋಣ. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ. ಅಜ್ಜಿ ಮರವನ್ನು ಏರ್ತಿದ್ದಾರೆ ಅಂತ ಅರ್ಥ. Read the poem. My grandmother was genius. Would you like to know why? Because she could climb trees, spreading on high. She would be up their branches in a trice and mind you. ಗೊತ್ತಾ, ನಮ್ಮ ಅಜ್ಜಿ ತುಂಬ ಜಾಣೆ. ನಿಮ್ಗೆ ತಿಳ್ಕೊಬೇಕಂತ ಆಸೆ ಇದ್ದಲ್ಲ, ಯಾಕಂತಂದರೆ ಅವರು ಗಿಡವನ್ನು ಏರ್ತಾರೆ. ಸ್ಪ್ರೆಡ್ಡಿಂಗ್ ಆರ್ ಹೈ, ಅದು ಗಿಡ ಅಗಲವಾದರೂ ಆಗಿರಲಿ ಅಥವಾ ಎತ್ತರವಾದರೂ ಆಗಿರಲಿ. ಆಮೇಲೆ ಆ ಗಿಡದಲ್ಲಿರ್ತಕ್ಕಂತಹ ರೆಂಬೆ ಕೊಂಬೆಗಳು 3 ಪಟ್ಟಾಗಿರಲಿ ಅಂದರೂ ಕೂಡ ಆ ಒಂದು ಗಿಡವನ್ನು, ಆ ಒಂದು ಮರವನ್ನು ಅವರು ಏರ್ತಾರೆ. ವೆನ್ ಲಾಸ್ಟ್ ಶಿ ಕ್ಲೈಂಬ್ಡ್ ಅ ಟ್ರೀ ಶಿ ವಾಸ್ 62. ಎವರ್ ಸಿನ್ಸ್ ಚೈಲ್ಡ್ಹುಡ್ ಶಿ ವುಡ್ ಹ್ಯಾಡ್ ದಿಸ್ ಗಿಫ್ಟ್ ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಅ ಟ್ರೀ ದ್ಯಾನ್ ಇನ್ ಅ ಲೀಫ್. ಅವರು ಲಾಸ್ಟ್ ಟೈಮ್ ಅಂದರೆ ಕೊನೆಯ ಬಾರಿ ಗಿಡವನ್ನು ಏರಿದಾಗ ಅವರಿಗೆ 62 ವರ್ಷ ಆಗಿತ್ತು. ಆಮೇಲೆ ಅವರು ತಮ್ಮ ಒಂದು ಬಾಲ್ಯತನದಿಂದಲೂ ಕೂಡ ಇದನ್ನು ಅವರು ಒಂದು ಉಡುಗೊರೆಯಾಗಿ ತಗೊಂಡಿದ್ದಾರೆ. ಆಮೇಲೆ ಅವ್ರಿಗೆ ಲಿಫ್ಟಲ್ಲಿ ಇರೋಕ್ಕಿಂತ ಒಂದು ಟ್ರೀಯಲ್ಲಿ ಇದ್ರೇ ಅವರಿಗೆ ತುಂಬ ಖುಷಿಯಾಗಿರ್ತಾರೆ ಅವರು. ಆ್ಯಂಡ್ ದೋ ಆ್ಯಸ್ ಇಯರ್ಸ್ ವೆಂಟ್ ಬೈ ಶಿ ವುಡ್ ಬಿ ಟೋಲ್ಡ್. ಹಾಗೆ ವರ್ಷಗಳೆಲ್ಲ ಕಳೆದ ನಂತರ ಅವರು ಹೇಳ್ತಾರೆ ದ್ಯಾಟ್ ಕ್ಲೈಂಬಿಂಗ್ ಟ್ರೀ ಶುಡ್ ಸ್ಟಾಪ್ ವೆನ್ ಒನ್ ಗ್ರೀವ್ ಓಲ್ಡ್ ಆ್ಯಂಡ್ ದ್ಯಾಟ್ ಗ್ರೋವಿಂಗ್ ಓಲ್ಡ್ ಶುಡ್ ಬಿ ಗಾನ್ ಅಬೌಟ್ ಗ್ರೇಸ್ಫುಲಿ. ಶಿ ವುಡ್ ಲಾಫ್ ಆ್ಯಂಡ್ ಸೇ. ಅವಾಗ ಏನಂತಾರಂತಂದರೆ, ಈ ಒಂದು ಮರವನ್ನು ಏರೋದು ಚೆನ್ನಾಗಿರಲ್ಲ, ನೀನೊಬ್ಬ ವಯಸ್ಸಾದಂತಹ ಅಜ್ಜಿಯಾಗಿದ್ದು ನೀನು ಗಿಡವನ್ನು ಏರ್ತಿಯಲ್ಲ, ಇದು ಒಳ್ಳೆಯತನಕ್ಕೆ ಸೂಕ್ತ ಅಲ್ಲ ಅಂತ ಹೇಳ್ತಾರೆ. ಅವಾಗ ಅವರು ನಗ್ತಾ ಅವ್ರಿಗೆ ಉತ್ತರ ಕೊಡ್ತಾರೆ, ವೆಲ್ ಐ ವಿಲ್ ಗ್ರೋ ಡಿಸ್ಗ್ರೇಸ್ಫುಲಿ. ಹೌದು, ನಾನು ಒಪ್ಕೋತೀನಿ, ನಾನು ಚೆನ್ನಾಗಿ ಬೆಳೆದಿಲ್ಲ, ನನಗೆ ಒಂದು ಮೆಚುರಿಟಿ ಇಲ್ಲ ಅಂತ ನಾನು ಒಪ್ಕೋತೀನಿ ಅಂತ ಅವರು ಅಂತಾರೆ. ಐ ಕ್ಯಾನ್ ಡೂ ಇಟ್ ಬೆಟರ್ ಆ್ಯಂಡ್ ವಿ ಹ್ಯಾಡ್ ಟು ಅಗ್ರಿ. ನಾನು ಅದನ್ನು ಹೀಗೆ ಬೆಳೆಸ್ಕೊತಾ ಹೋಗ್ತೀನಿ ಅಂತ ಅಜ್ಜಿ ಅಂತಾರೆ. ಅದಕ್ಕೆ ಅವರು ಮನೇಲಿರ್ತಕ್ಕಂಥವ್ರು ಒಪ್ಕೊಳ್ಳೇಬೇಕಾಗುತ್ತದೆ. ಫಾರ್ ಇನ್ ಆಲ್ ದ ಗಾರ್ಡನ್ ದೇರ್ ವಾಸಂಟ್ ಅ ಟ್ರೀ. ಅವ್ರದ್ದೇನು ಅದೊಂದು ಗಾರ್ಡನ್ ಇರುತ್ತಲ್ಲ, ಅದರಲ್ಲಿ ಒಂದು ಕೂಡ ಮರ ಇರೋದಿಲ್ಲ. ಯಾಕಂತಂದರೆ ಮರ ಇಟ್ಬಿಟ್ರೆ ಅಜ್ಜಿಯಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತಾರೆ ಅಂತಂದು. ಶಿ ಹ್ಯಾಡಂಟ್ ಬೀನ್ ಅಪ್ ಅಟ್ ಒನ್ ಟೈಮ್ ಆರ್ ಅನದರ್ ಬಟ್ ಇಟ್ ವಾಸ್ ಫಿಯರ್ಡ್ ಬೈ ಆಲ್. ಅವರು ಆ ಒಂದು ಗಿಡವನ್ನು ಇರ್ತಕ್ಕಂಥ ಒಂದು ಏನು ಹವ್ಯಾಸ ಇತ್ತಲ್ಲ ಅದನ್ನು ಅವರು ಬಿಡಲೇ ಇಲ್ಲ. ನಾವು ಅವ್ರಿಗೆ ಎಷ್ಟೊತ್ತಿ ಹೇಳಿದ್ರು ಕೂಡ ಇದೆಲ್ಲ ನಮ್ಗೆ ತುಂಬ ಭಯ ಆಗ್ತಿತ್ತು. ಯಾಕಂದರೆ ಆ ವಯಸ್ಸಾದಂಥ ಅಜ್ಜಿ ಮರವನ್ನು ಏರ್ತಾರಂತಂದ್ರೆ ಯಾರಿಗೂ ಕೂಡ ಭಯ ಆಗಲ್ಲ ಹೇಳಿ. ಹ್ಯಾವಿಂಗ್ ಲರ್ನ್ ಟು ಕ್ಲೈಂಬ್ ಫ್ರಮ್ ಅ ಲವಿಂಗ್ ಬ್ರದರ್ ವೆನ್ ಶಿ ವಾಸ್ 6. ಅವ್ರು ಯಾವಾಗ 6 ವರ್ಷದವ್ರು ಇರ್ತಾರಲ್ಲ ಅವಾಗ ತಮ್ಮ ಒಬ್ಬ ಪ್ರೀತಿಯ ಸಹೋದರನಿಂದ ಈ ಒಂದು ಗಿಡ ಇರುವಂತಹ ಒಂದು ಹವ್ಯಾಸವನ್ನು ಅವರು ಕಲ್ತ್ಕೊಂಡಿದ್ರು ಅವರಿಂದ. ದ್ಯಾಟ್ ಒನ್ ಡೇ ಶಿ ವುಡ್ ಹ್ಯಾವ್ ಅ ಟೆರಿಬಲ್ ಫಾಲ್. ಆದರೆ ಒಂದಿನ ಏನಾಯ್ತು ಅಂತಂದರೆ ಅವರು ತುಂಬ ಭಯಾನಕವಾಗಿ ಬಿಟ್ಬಿಟ್ರು. ದ ಔಟ್ಕಮ್ ವಾಸ್ ಡಿಫ್ರೆಂಟ್ ವೈಲ್ ವಿ ವರ್ ಇನ್ ಅ ಟೌನ್. ಅದರ ಒಂದು ಔಟ್ಕಮ್ ಏನಿತ್ತಲ್ವ ಅದು ತುಂಬ ವಿಭಿನ್ನವಾಗಿತ್ತು. ಅವಾಗ ನಾವು ಸಿಟಿಯಲ್ಲಿದ್ವಿ, ಒಂದು ನಗರದಲ್ಲಿ ನಾವಿದ್ವಿ. ಶಿ ಕ್ಲೈಂಬ್ಡ್ ಅ ಟ್ರೀ ಬಟ್ ಕುಡಂಟ್ ಕಮ್ ಡೌನ್. ಅವರು ಗಿಡವನ್ನು ಏರಿದ್ರು ಆದರೆ ಕೆಳಗೆ ಬರಲೇ ಇಲ್ಲ.
ಆಫ್ಟರ್ ದ ರೆಸ್ಕ್ಯೂ ಅಂತಂದರೆ ರಕ್ಷಣೆ ಅಂತ. ನಾವು ಅವ್ರನ್ನ ರಕ್ಷಣೆ ಮಾಡಿದ ನಂತರ ದ ಡಾಕ್ಟರ್ ಟುಕ್ ಗ್ರ್ಯಾನೀಸ್ ಟೆಂಪ್ರೇಚರ್ ಆ್ಯಂಡ್ ಸೇಡ್, ಆ ಒಂದು ವೈದ್ಯ ಏನು ಮಾಡ್ತಾರೆ ಅಂತಂದರೆ ಆ ಗ್ರ್ಯಾನಿಯ ಆ ಅಜ್ಜಿಯ ಟೆಂಪ್ರೇಚರ್ ಒಂದು ತಾಪಮಾನವನ್ನು ತಗೊಂಡು ಅವ್ರು ಹೇಳ್ತಾರೆ, ಐ ಸ್ಟ್ರಾಂಗ್ಲಿ ರೆಕಮೆಂಡೆಡ್ ಅ ಕ್ವೈಟ್ ವೀಕ್ ಇನ್ ಅ ಬೆಡ್, ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ನೀವು ಒಂದು ವಾರ ಬೆಡ್ ರೆಸ್ಟ್ ತೊಗೊಳ್ಳೇಬೇಕು. ವಿ ಸೈನ್ ವಿತ್ ರಿಲೀಫ್ ಆ್ಯಂಡ್ ಟಕ್ಡ್ ಹರ್ ಅಪ್ ವೆಲ್. ಅವಾಗ ನಮ್ಗೆ ಒಂಥರ ಅಪ್ಪ ಸಮಾಧಾನ ಆಯಿತು ಅನ್ನೋ ಥರ ಫೀಲ್ ಆಯಿತು. ಇನ್ಮೇಲಿಂದ ಒಂದು ವಾರ ಅಜ್ಜಿ ರೂಮಲ್ಲೇ ಇರ್ತಾರೆ ಅಂತ ಮನೇಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಂಥರ ಸಮಾಧಾನ ಆಯಿತು. ಪೂರ್ ಗ್ರ್ಯಾನಿ, ಫಾರ್ ಹರ್ ಇಟ್ ವಾಸ್ ಲೈಕ್ ಅ ಬ್ರೀಫ್ ಸೀಸನ್ ಇನ್ ಹೆಲ್. ಆದರೆ ಆ ಪಾಪ ಆ ಅಜ್ಜಿಗೆ ಏನಾಗಿತ್ತು ಅಂತಂದರೆ ಆ ಒಂದು ಒಳ್ಳೆ ಸೀಸನಲ್ಲಿ ನರಕದಲ್ಲಿ ಹಾಕ್ದಂಗೆ ಆಗಿಬಿಟ್ಟಿತ್ತು ಅವ್ರಿಗೆ. ದ ಔಟ್ಕಮ್ ವಾಸ್ ಡಿಫ್ರೆಂಟ್ ವೈಲ್ ವಿ ವರ್ ಇನ್ ಅ For her, it was like a brief season in a hell, confined to the bedroom, while every breeze whispered of summer and dancing leaves. ಪಾಪ ಗ್ರೆನಿಗೆ ಏನಾಯಿತು ಅಂತಂದರೆ ಆ ಒಂದು ಒಳ್ಳೆಯ ಒಂದು ಕಾಲದಲ್ಲಿ ಅವ್ರನ್ನ ಒಂದು ನರಕದಲ್ಲಿ ಹಾಕ್ದಂಗೆ ಆಗಿಬಿಡ್ತು. ಆದರೆ ಅವ್ರು ಏನಾಗ್ಬಿಟ್ರು ಅಂತಂದರೆ ಆ ಒಂದು 4 ಗೋಡೆ ಒಂದು ಬೆಡ್ರೂಮಲ್ಲಿ ಆ ಒಂದು ಕೋಣೆಯಲ್ಲಿ ಅವ್ರನ್ನ ಬಂಧಿಸ್ಬಿಟ್ರು. ಕನ್ಫೈನ್ಡ್ ಅಂತಂದರೆ ಬಂಧಿಸು ಅಂತ ಅರ್ಥ. ಅವ್ರಿಗೆಲ್ಲೇ ಇರೋಂಗೆ ಮಾಡಿಬಿಟ್ರು. ಆಮೇಲೆ ಆ ಒಂದು ಒಳ್ಳೆ ತಂಗಾಳಿ, ಆಮೇಲೆ ಆ ತಂಗಾಳಿಯ ಒಂದು ಗೊಣಗಾಟ, ವಿಸ್ಪರ್ಡ್ ಅಂತಂದರೆ ಗೊಣಗಾಟ, ಆ ಒಂದು ಗೊಣಗಾಟ ಮತ್ತು ಏನು ಎಲೆಗಳ ಒಂದು ಆ ಡ್ಯಾನ್ಸ್ ಇರುತ್ತಲ್ಲ, ಅವೇನು ಹಿಂಗೆ ಸದ್ದು ಮಾಡ್ತಾವಲ್ಲ, ಅದೆಲ್ಲ ಕೂಡ ಅವರು ತುಂಬ ಮಿಸ್ ಮಾಡ್ಕೊಳತ್ರು. ಬಟ್ ಶಿ ಹ್ಯಾಡ್ ಹೆಲ್ಡ್ ಹರ್ ಪೀಸ್ ಟಿಲ್ ಶಿ ಫೆಲ್ಟ್ ಸ್ಟ್ರಾಂಗರ್. ಅವ್ರಂದ್ರೂ ಕೂಡ ಶಾಂತವಾಗಿ ಏನು ಡಾಕ್ಟರ್ ಒಂದು ವಾರ ಅಂತ ಹೇಳಿದ್ರಲ್ವ, ನೀವು ಒಂದು ವಾರ ಬೆಡ್ ರೆಸ್ಟ್ ತೊಗೋಬೇಕು ಅಂತ, ಅದನ್ನು ಅವರು ತುಂಬ ಶಾಂತವಾಗಿ ತೊಗೊಂಡು ಆಮೇಲೆ ಅವ್ರು ಮತ್ತೆ ಸ್ಟ್ರಾಂಗ್ ಆದರು. ದೆನ್ ಶಿ ಸ್ಯಾಟ್ ಅಪ್ ಆ್ಯಂಡ್ ಸೈಡ್. ಆಮೇಲೆ ಅವರು ಹೇಳ್ತಾರೆ ಕೂತ್ಕೊಂಡು, ಏನು ಹೇಳ್ತಾರೆ ಅಂತಂದರೆ, ಐ ವಿಲ್ ಲೈ ಹಿಯರ್ ನೋ ಲಾಂಗರ್. ನನಗೆ ಈ ಥರ ನಾನು ಇದ್ಬಿಟ್ರೆ ನಾನು ಬದುಕೋದೇ ಇಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ಶಿ ಕಾಲ್ಡ್ ಫಾರ್ ಮೈ ಫಾದರ್ ಆ್ಯಂಡ್ ಟೋಲ್ಡ್ ಹಿಮ್ ಅನ್ಡಾಂಟೆಡ್. ಆಮೇಲೆ ರಸ್ಕಿನ್ ಬಾಂಡ್ಗೆ ಗ್ರ್ಯಾಂಡ್ನ ಅಜ್ಜಿ ಆದರೆ ಇವ್ರ ಅಪ್ಪ ಇವ್ರಿಗೆ ಮಗ ಅಂತ ಆಗ್ತಾರೆ. ಅವಾಗ ಅವರು ರಸ್ಕಿನ್ ಬಾಂಡ್ ಅವರ ತಂದೆಯನ್ನು ಕರೆದು ಹೇಳ್ತಾರೆ, ನೋಡು ಮಗನೇ, ನನಗಂತೂ ನಂಗೆ ಇರೋಕ್ಕಾಗ್ತಿಲ್ಲ, ನಾನು ಈ ಥರ ಇದ್ಬಿಟ್ರೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಅನ್ಡಾಂಟೆಡ್ ಅಂತಂದರೆ ಧೈರ್ಯವಿಲ್ಲದೆ ಅವ್ರ ಮಗನ ಮುಂದೆ ಏನು ಹೇಳ್ತಾರೆ, ದ್ಯಾಟ್ ಅ ಹೌಸ್ ಇನ್ ಅ ಟ್ರೀ ಟಾಪ್ ವಾಸ್ ದ್ಯಾಟ್ ಶಿ ನೌ ವಾಂಟೆಡ್. ಅವ್ರಿಗೆ ಏನಂತಂದರೆ ಮರದ ಮೇಲೆ ಬಂದವ್ರಿಗೆ ಮನೆ ಬೇಕಿತ್ತು, ನನಗೆ ಆ ಥರ ಒಂದು ಮನೆ ಮಾಡಿಕೊಡು ಅಂತ ಅವರು ಕೇಳ್ತಾರೆ. ಮೈ ಡ್ಯಾಡ್ ನ್ಯೂ ಹೀಸ್ ಡ್ಯೂಟೀಸ್. ಅವರ ತಂದೆಯ ಕರ್ತವ್ಯ ಏನು ಅಂತ ಗೊತ್ತಿತ್ತು. ಹೀ ಸೆಡ್, ದ್ಯಾಟ್ಸ್ ಆಲ್ ರೈಟ್, ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್. ನೀನೇನು ಬೇಕು ಅಂತ ಕೇಳ್ತಿದ್ಯಾ ಅಲ್ಲ, ಅದನ್ನು ನಾವು ನಿನಗೆ ಒದಗಿಸ್ಕೊಡ್ತೀವಿ ಅಂತ ಅವರಪ್ಪ ಒಪ್ಕೋತಾರೆ. ಐ ವಿಲ್ ಸ್ಟಾರ್ಟ್ ವರ್ಕ್ ಟುನೈಟ್. ಇವತ್ತು ರಾತ್ರಿಯಿಂದನೇ ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ವಿತ್ ಮೈ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್ ಹೀ ಸೂನ್ ಫಿನಿಶ್ಡ್ ಹೀಸ್ ಕೋರ್. ಅವರ ಒಂದು ಯಾರು ತುಂಬ ಜಾಣರಂತಹ ಕೆಲಸಗಾರ ಇರ್ತಾರಲ್ವ, ಅವ್ರ ಜೊತೆ ಸೇರಿಕೊಂಡು ತಮ್ಮ ಒಂದು ಕೆಲಸವನ್ನು ತುಂಬ ಬೇಗನೆ ಅವರು ಮುಗಿಸ್ಬಿಡ್ತಾರೆ. ಕೋರ್ ಅಂತಂದರೆ ಕೆಲಸ ಅಂತ ಅರ್ಥ. ಅವರ ಒಂದು ಮನೆ ಕಟ್ಟುವ ಕೆಲಸವನ್ನು ತುಂಬ ಬೇಗ ಮುಗಿಸ್ಬಿಡ್ತಾರೆ. ಮೇಡ್ ಹರ್ ಅ ಟ್ರೀ ಹೌಸ್ ವಿತ್ ವಿಂಡೋಸ್ ಆ್ಯಂಡ್ ಅ ಡೋರ್. ಅವರಿಗಾಗಿ ಅವರು ಒಂದು ಮರದ ಮೇಲೆ ಮನೆಯನ್ನು ಕಟ್ಟಿಸ್ಕೊಡ್ತಾರೆ. ಅದಕ್ಕೆ ಕಿಟಕಿಗಳು ಮತ್ತು ಬಾಗಿಲು ಅದೆಲ್ಲ ಇರುತ್ತೆ. ಸೊ ಗ್ರ್ಯಾನಿ ಮೂಡ್ ಅಪ್ ಆ್ಯಂಡ್ ನಾವು ಎವ್ರಿ ಡೇ. ಆವಾಗ ಗ್ರ್ಯಾನಿ ಏನು ಮಾಡ್ತಾರೆ ಅಂತಂದರೆ ಆ ಗಿಡವನ್ನು ಪ್ರತಿದಿನ ಏರಿ ಅಲ್ಲೇ ವಾಸಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಐ ಕ್ಲೈಮ್ ಟು ಹರ್ ವಿತ್ ಗ್ಲಾಸಸ್ ಆ್ಯಂಡ್ ಟ್ರೇ. ನಾನು ಕೂಡ ಆ ಮರವನ್ನು ಹತ್ತಿದ್ದೆ, ಹಾಗೆ ಗ್ಲಾಸ್ ಮತ್ತು ಟ್ರೇನ ತಗೊಂಡು. ಶಿ ಸಿಟ್ಸ್ ದೇರ್ ಇನ್ ಅ ಸ್ಟೇಟ್ ಆ್ಯಂಡ್ ಡ್ರಿಂಕ್ ಶರಿ ವಿತ್ ಮೀ. ಅವರ ಜೊತೆ ಕೂತ್ಕೊಂಡು ಶರಿನ ಡ್ರಿಂಕ್ಸ್ ಮಾಡ್ತಿದ್ರು. ಅಪ್ಹೋಲ್ಡಿಂಗ್ ಅ ರೈಟ್ ಟು ರಿಸೈಡ್ ಇನ್ ಅ ಟ್ರೀ. ಅವರು ಯಾವಾಗಲೂ ಕೂಡ ಆ ಒಂದು ಎತ್ತರವಾಗಿರ್ತಕ್ಕಂತಹ ಆ ಒಂದು ಮನೆಯಲ್ಲಿ, ಅಂದರೆ ಆ ಮರದ ಮನೆಯಲ್ಲೇ ವಾಸ ಮಾಡ್ತಿದ್ರು. ವಿಲ್ ಸಿ ಇನ್ ನೆಕ್ಸ್ಟ್ ವಿಡಿಯೋ ಗೈಸ್. ಥ್ಯಾಂಕ್ ಯು. Yeah.